ನಮಸ್ತೆ ಸ್ನೇಹಿತರೆ, ಇವತ್ತು ಎಣ್ಣೆ ಇಲ್ಲದೆ ಯಾವ ಅಡುಗೆ ಆಗುತ್ತೆ ಹೇಳಿ? ಮನೆಯಲ್ಲಿ ಯಾವುದೇ ಆಹಾರ ಪದಾರ್ಥ ಇರಲಿ ತಯಾರಿಸೋಕ್ಕೆ ನಿಮ್ಗೆ ಎಣ್ಣೆ ತುಂಬ ಮುಖ್ಯ. ಆದರೆ ಎಣ್ಣೆ ಬರೀ ಅಡುಗೆ ತಯಾರಿಸೋಕ್ಕಷ್ಟೇ ಅಲ್ಲ, ನಿಮಗೆ ಗೊತ್ತಿರಲಿ ನಮ್ಮ ದೇಹದ ಅಂಗಾಂಗಗಳ ಆರೋಗ್ಯಕ್ಕೂ ಎಣ್ಣೆ ಪೂರಕ. ಏನಕ್ಕೆ ಹೊತ್ತು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಬ್ರೈನ್ ಮನುಷ್ಯನ ದೇಹದಲ್ಲಿ ತುಂಬ ಅಗತ್ಯವಾದ ಅಂಶ ಅಥವಾ ತುಂಬ ಮುಖ್ಯ ಅಂಶ ಅಂದರೆ ಮೆದುಳು. ಈ ಮೈಂಡ್ ಬಂದು 75% ಫ್ಯಾಟಿಂದ ಕೂಡಿರ್ತದೆ. ನೀವು ಯೋಚನೆ ಮಾಡಿ, 75% ಫ್ಯಾಟಿಂದ ಕೂಡಿರೋ ನಾವು ಬ್ರೈನಿಗೆ ಸರಿಯಾದ ರೀತಿಯಲ್ಲಿ ಎಣ್ಣೆ ಕೊಟ್ಟರೆ ಅಲ್ವಾ ಅದು ಆರೋಗ್ಯವಾಗಿರೋಕ್ಕೆ ಸಾಧ್ಯ, ಮತ್ತು ನಾವು ಅಷ್ಟು ಬುದ್ಧಿವಂತರಾಗ್ಲಿಕ್ಕೆ ಸಾಧ್ಯ. ಆದರೆ ನಾವು ಎಷ್ಟೋ ಕಡೆ ಮನೆಗೆ ತರಬೇಕಾದ ಚಿಕ್ಕ ಪುಟ್ಟ ವಸ್ತುಗೆ ಅಷ್ಟೊಂದು ಮಹತ್ವ ಕೊಟ್ಟು ತರ್ತೀವಿ. ಆದರೆ ತುಂಬ ಅಗತ್ಯ ಇರೋ ದೇಹದ ಅಂಗಾಂಗಗಳ ಆರೋಗ್ಯನ ಕಾಪಾಡೋ ಈ ಎಣ್ಣೆನ ತುಂಬ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ನಾವು ಹೋಗಿ ವೀಕೆಂಡ್ ಬಂದರೆ ಪಾರ್ಟಿಗಳು ಮಾಡ್ತೀವಿ, ವೀಕೆಂಡ್ ಬಂದರೆ ಔಟಿಂಗ್ ಅಂತ ಹೋಗ್ತೀವಿ, 500,000 2,000 ಗಟ್ಟಲೆ ಬಿಲ್ ಖರ್ಚು ಮಾಡಿ ಪಿಜ್ಜಾ ಬರ್ಗರ್ ಏನೇನೋ ತುಂಬ್ಕೊಂಬರ್ತೀವಿ. ಅದೇ ಒಂದು ಎಣ್ಣೆ ತರಬೇಕು ಅಂತ ಆದಾಗ ಮನೆಯಲ್ಲಿ ಹೋಗಿ ರಿಫೈಂಡ್ ಆಯಿಲ್ ಯಾವ್ದು ಕಡಿಮೆ ಸಿಗುತ್ತೋ ಅದನ್ನು ಒತ್ತಿ ತರ್ತೀವಿ. ಇದು ನೀವಷ್ಟೇ ಅಲ್ಲ, ನಾನು ಮಾಡ್ತಿರೋ ತಪ್ಪು. ಹಾಗಾಗಿ ಇದು ನಾನು ತುಂಬ ಒತ್ತಿ ಹೇಳ್ತಾ ಇದ್ದೀನಿ. ನಾವು ತುಂಬ ಅಗತ್ಯ ಇರೋ ವಸ್ತುನ ಅತಿ ಕಡಿಮೆ ಬೆಲೆ ಹುಡುಕ್ತೀವಿ, ಯಾವುದಕ್ಕೆ ಮಹತ್ವ ಕೊಡಬಾರ್ದಲ್ಲ ಅದಕ್ಕೆ ತುಂಬ ಒತ್ತು ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಟಿ ವಿನೋ ರೆಫ್ರಿಜರೇಟ್ರೋ ಒಂದು ಕಾರ ತರಬೇಕು ಮನೇಲಿ ಅಂದರೆ ನೀವು ಇಡೀ ಮನೆ ಮಂದಿ ಕುತ್ಕೋತೀರಾ, ಚರ್ಚೆ ಮಾಡ್ತೀರಾ, ಒಂದಕ್ಕಿಂತ ಒಂದು ಬೆಸ್ಟ್ ಬೇಕು ಅಂತ ತರ್ತೀರಾ. ಆದರೆ ನಮ್ಮ ಇಡೀ ಆರೋಗ್ಯ ಕಾಪಾಡೋದು, ನಮ್ಮ ಇಡೀ ಜೀವನ ಕಾಪಾಡೋವಂಥ ಆಹಾರ ಪದಾರ್ಥ ಯಾವ ಥರ ಯೋಚನೆ ಮಾಡಿ ತಂದಿದ್ದೀರಾ? ಖಂಡಿತ ಇಲ್ಲ, ಇದು ನೀವಲ್ಲ, ನಾನು ಮಾಡೋ ತಪ್ಪು. ಹಾಗಾಗಿ ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ. ಇವತ್ತು ಮನೆಗೆ ಬೇಕಾದ ಆಹಾರ ಪದಾರ್ಥ, ಎಸ್ಪೆಷಲಿ ಎಣ್ಣೆ ತರಬೇಕು ಅಂದರೆ ಇಡೀ ಮನೆ ಮಂದಿ ಕುತ್ಕೊಳ್ಳಿ, ಚರ್ಚೆ ಮಾಡಿ ನಮ್ಮ ಇಡೀ ಮನೆಯ ಆಹಾರ ಪದ್ಧತಿ ಹೇಗಿದೆ, ನಮ್ಮ ಆಹಾರ ಹೇಗಿರಬೇಕು, ಅದಕ್ಕೆ ಪೂರಕವಾದ ಎಲ್ಲ ಆಹಾರ ಧಾನ್ಯಗಳು ಅಥವಾ ಎಣ್ಣೆ ಯಾವ ತಂದರೆ ನಮ್ಮ ಇಡೀ ಮನೆ ಆರೋಗ್ಯ ಕಾಪಾಡುತ್ತೆ ಅಂತ ನೀವೆಲ್ಲ ಕುತ್ಕೊಂಡು ಚರ್ಚೆ ಮಾಡಿ. ಅವಾಗ ಗೊತ್ತಾಗುತ್ತೆ ನೀವು ಬಳಸ್ತಿರೋ ರಿಫೈಂಡ್ ಆಯಿಲಿಂದ ಎಷ್ಟು ಆರೋಗ್ಯ ಸಮಸ್ಯೆ ಆಗ್ತಿದೆ. ಈಗ ಕಡಿಮೆ ರೇಟು ಕೊಟ್ಟು ತಂದಿರೋ ಎಣ್ಣೆನ ಅಥವಾ ಆಹಾರ ಧಾನ್ಯಗಳಿಂದ ಮುಂದೆ ಆರೋಗ್ಯ ಸಮಸ್ಯೆ ಆದಾಗ ಹಾಸ್ಪಿಟ್ಲ್ಗಳಿಗೆ ಇಡ್ತೀವಿ. ಆ ರೀತಿ ತಪ್ಪು ಮಾಡೋದು ಬೇಡ ಅಲ್ವಾ? ನಾವು ತುಂಬ ಕೂಲಂಕುಷವಾಗಿ ಚರ್ಚೆ ಮಾಡಿ ಒಂದು ಸ್ಟಡಿ ಮಾಡಿ ಇವತ್ತು ಎಲ್ರಿಗೂ ಫಿಂಗರ್ ಟಿಪ್ಸಲ್ಲೇ ಮಾಹಿತಿ ಇದೆ. ನಿಮ್ಮ ಮೊಬೈಲ್ಗಳು ಇಟ್ಕೊಳ್ಳಿ, ನಿಮ್ಮ ಮನೆ ಆಹಾರ ಪದಾರ್ಥಕ್ಕೆ ಅಥವಾ ನಿಮ್ಮ ಮನೆಯ ಆಹಾರ ಪದ್ಧತಿಗೆ ಸಪೋರ್ಟ್ ಮಾಡುವಂಥ ಆಹಾರ ಧಾನ್ಯಗಳು ಅಥವಾ ಎಣ್ಣೆಗಳು ಯಾವುದಿದ್ದರೆ ನಿಮ್ಮ ಇಡೀ ಆರೋಗ್ಯನ ಕಾಪಾಡುತ್ತೆ ಅಂತ ಚೂರು ಯೋಚನೆ ಮಾಡಿ. ಆವಾಗ ನಿಮಗೆ ರಿಫೈಂಡ್ ಆಯಿಲ್ ಗ್ರೇಟಾ ಅಥವಾ ಕೋಲ್ಡ್ ಪ್ರೆಸ್ ಆಯಿಲ್ಸ್ ಗ್ರೇಟಾ ಅಥವಾ ಗಾಣದ ಎಣ್ಣೆಗಳು ಗ್ರೇಟಾ ಅಂತ ಗೊತ್ತಾಗ್ತಾ ಹೋಗುತ್ತೆ. ಆಗ ನಿಮ್ಮ ಮನೆಗೆ ಸರಿಯಾದ ಆಹಾರ ಪದಾರ್ಥ ತರ್ತೀರಾ. ಇದ್ರ ಮೂಲಕ ಇಡೀ ಮನೆ ಮಂದಿ ಆರೋಗ್ಯ ಕಾಪಾಡ್ತಾ ಹೋಗುತ್ತೆ. ಇದಿಷ್ಟೇ ಅಲ್ಲ, ಮನೇಲಿ ಒಂದು ಮಗು ಇದೆ ಅಂದ್ಕೊಳ್ಳಿ, ಅದು ಮೆದುಳು ಚುರುಕಾಗಬೇಕು ಅಂತ ನೀವೇನೋ ಸಪ್ಲಿಮೆಂಟ್ಸ್ ಕೊಡೋ ಅವಶ್ಯಕತೆ ಇಲ್ಲ. ಸರಿಯಾದ ಎಣ್ಣೆ ಕೊಡಿ. ಯಾಕಂದರೆ ಬ್ರೈನಲ್ಲಿ ಹೇಳಿದ್ನಲ್ವಾ 70% ಫ್ಯಾಟ್ ಇರುತ್ತೆ. ಈ ಸರಿಯಾದ ಫ್ಯಾಟ್ ಹೋದರೆ ಅದಕ್ಕೆ ಮತ್ತೆ ಇನ್ನೂ ಸಪೋರ್ಟ್ ಮಾಡುತ್ತೆ. ತುಂಬ ಚೆನ್ನಾಗಿ ಬ್ರೈನ್ ಫಂಕ್ಷನಾಲಿಟಿ ಇಂಪ್ರೂವ್ ಆಗ್ತಾ ಹೋಗುತ್ತೆ, ಮಗು ಅಷ್ಟು ಚುರುಕಾಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಇಡೀ ದೇಹದ ಅಂಗಾಂಗಗಳ ಆರೋಗ್ಯಗಳನ್ನು ಎಣ್ಣೆ ಸರಿಯಾದ ಎಣ್ಣೆ ಕಾಪಾಡ್ತಾ ಬರುತ್ತೆ. ಇಲ್ಲದಿದ್ದರೆ ನೀವು ನೋಡಿರ್ತೀರ ಸುಮಾರು ಜನಕ್ಕೆ ಚಿಕ್ಕ ವಯಸ್ಸಿಗೆ ಹಾರ್ಟ್ ಅಟ್ಯಾಕು, ಚಿಕ್ಕ ವಯಸ್ಸಿಗೆ ಲಿವರ್ ಫೇಲ್ಯೂರ್, ಈ ಥರ ಸುಮಾರು ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಹೋಗುತ್ತೆ. ಅದರಿಂದೆಲ್ಲ ದೂರ ಇರಬೇಕಂದ್ರೆ ಒಂದೇ ದಾರಿ, ಇಡೀ ಮನೆ ಮಂದಿ ಕುತ್ಕೊಳ್ಳಿ, ಚರ್ಚೆ ಮಾಡಿ, ಸರಿಯಾದ ಆಹಾರ ಪದಾರ್ಥಗಳನ್ನ ಸರಿಯಾದ ಎಣ್ಣೆಗಳನ್ನ ಮನೆಗೆ ತೊಗೊಂಬನ್ನಿ. ಇಡೀ ಮನೆ ಕುಟುಂಬ ಸದೃಢವಾಗಿರಿ, ಆರೋಗ್ಯದಿಂದ ಇರ್ರಿ. ಸರ್ವೇ ಜನ ಸುಖಿನೋ ಭವಂತು.